ಹಾಸನ ತಾಲೂಕು ಕೊಕ್ಕನಘಟ್ಟ ಗ್ರಾಮದಲ್ಲಿ ದಿನಾಂಕ 27/4/2026 ರಾತ್ರಿ ಸಮಯದಲ್ಲಿ ಎಲ್ಲ ಮಲಗಿದಂಥ ಸಮಯದಲ್ಲಿ ಅಲ್ಲಿ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಬ್ಯಾನರ್ ಹಾಕಿರ್ತಾರೆ. ಕೊಕ್ಕನಘಟ್ಟ ಗ್ರಾಮದವರು ಅಂಬೇಡ್ಕರ್ ಯುವಕ ಸಂಘದವರು ಆ ಬ್ಯಾನರ್ ಯಾರೋ ಕಿಡಿಗೇಡಿ ಅದನ್ನು ಚಾಕುನಲ್ಲೋ ಇಲ್ಲ ಬ್ಲೇಡ್ನಲ್ಲೋ ಕೂದಾಕಿದ್ದಾನೆ. ನಿಮಗೆ ವಿಡಿಯೋ ಕಳಿಸಿದ್ದೀನಿ ನೋಡಿ. ಬಟ್ ಇದು ಏನಪ್ಪ ಅಂದರೆ ಇದು ಮೊದಲನೇ ಸಲ ಅಲ್ಲ ಕೊಕ್ಕನಘಟ್ಟ ಗ್ರಾಮದಲ್ಲಿ ಆಗ್ತಾ ಇರೋದು, ಇದು 3ನೇ ಬಾರಿ ಆಗಿದೆ. ನಾವು ಒಂದೇ ಊರರಂತ ನಾವು ಗ್ರಾಮಾಂತರ ಸ್ಟೇಷನ್ಗೆ ಇಲ್ಲಿ ಹಾಸನ ತಾಲೂಕು ಗ್ರಾಮಾಂತರ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು. ಆ ಕಂಪ್ಲೇಂಟಲ್ಲಿ ಏನೋ ಊರು ಮನೆ ಅಂತ ಕಾಂಪ್ರಮೈಸ್ ಮಾಡಿ ಕಳಿಸಿದ್ದೀವಿ. ಇದು 3ನೇ ಬಾರಿ ಆಗಿದೆ. ಅಲ್ಲಿ ಪದೇ ಪದೇ ಜಾತಿನಿಂದನೇ ಆಗ್ತಾನೆ ಇರುತ್ತೆ. ಅಲ್ಲಿ ಅಂಬೇಡ್ಕರ್ ಕಂಡ್ರೆ ಇವ್ರಿಗೆ ಏನು ಅನಿಸುತ್ತೆ ಏನೋ ಇವ್ರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೂ ಮತ್ತೆ ಇನ್ನೂ ಏನು ಅಂಬೇಡ್ಕರ್ ಇವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕೋ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ಜಾತಿಯರಿಗೂ ಇವರು ಮೀಸಲಾತಿ ಕೊಟ್ಟು ಎಲ್ಲ ಜಾತಿಯರು ಚೆನ್ನಾಗಿದ್ದಾರೆ ಅಂಬೇಡ್ಕರಿಂದ. ಇಡೀ ದೇಶದಲ್ಲೇ ಇಡೀ ಎಲ್ಲ ಜಾತಿ ಜನಾಂಗದ ಸಂವಿಧಾನದೆಲ್ಲ ಚೆನ್ನಾಗಿದ್ದಾರೆ. ಬಟ್ ಅಂಬೇಡ್ಕರ್ ಕಂಡ್ರೆ ಇವ್ರಿಗೆ ಯಾಕಾಗಲ್ಲೋ ಗೊತ್ತಿಲ್ಲ. ಅವ್ರು ಬ್ಯಾನರ್ ಕಂಡ್ರೆ ಅವ್ರ ಫೋಟೋ ಕಂಡ್ರೆ ಇವರು ಕುಯ್ಯೋಂಥದ್ದು ಇದು ಮಾಡೋದು ಯಾಕೋ ಗೊತ್ತಿಲ್ಲ. ಇದು ಜನತಾ ಕಾಲೋನಿ ಅಂತ ಅದು ಕಾಲೋನಿ ಜಾಗ. ಅದರಲ್ಲಿ ಪಾಪ ಒಬ್ಬರು ದಲಿತರನ್ನ ಅಲ್ಲಿದೆ ಕೊಟ್ಟಿಲ್ಲ. ಅಲ್ಲಿ ಸಮುದಾಯ ಭವನ ಕಟ್ಟಕ್ಕೆ ಕೊಟ್ಟಿದ್ದಾರೆ. ಆ ಸಮುದಾಯ ಭವನ ಇನ್ನೂ ಆಗಿಲ್ಲ. ಅಲ್ಲಿ ಬ್ಯಾನರ್ ಹಾಕಿದ್ದಾರೆ. ಈ ಕಿಡಿಗೇಡಿ ರಾತ್ರಿ ಹೊತ್ತು ಕರೆಂಟ್ ಆಫ್ ಮಾಡಿ ಇದನ್ನು ಕಟ್ ಮಾಡ್ತಾನೆ ಅಂತಂದರೆ, ಅಂಬೇಡ್ಕರ್ ಬ್ಯಾನರ್ ಕಟ್ ಮಾಡ್ತಾನೆ ಅಂದರೆ ಇವ್ನಿಗೆ ಅಂಬೇಡ್ಕರ್ ಮೇಲೆ ಎಷ್ಟು ದ್ವೇಷ ಇದೆ, ಇವ್ರಿಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ ಅಂದರೆ ಇಲ್ಲಿ ಗೊತ್ತಾಗುತ್ತೆ. ಪದೇ ಪದೇ ಇದೇ ಥರ ಮಾಡ್ತಾರೆ. ಅಂದರೆ ನಾವು ಎಷ್ಟು ದಿನ ಸಹಿಸ್ಕೋಬೇಕು? ಅಲ್ಲಿ ಹುಡುಗರು ಇವತ್ತು ಕುತ್ಕೊಂಡು ರೋಡ್ ಬ್ಲಾಕ್ ಮಾಡ್ತೀವಂತ ಮಾಡ್ತಾಯಿದ್ರು. ನಾನು ಬೇಡ ಕಣಪ್ಪ, ಕಾನೂನು ಕೈ ಎತ್ಕೋಬೇಡಿ, ಬನ್ನಿ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಪೊಲೀಸ್ನವರು 5:15 ಅಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಸಬ್ ಇನ್ಸ್ಪೆಕ್ಟ್ರು. ನೋಡೋಣ ಮುಂದೆ ಏನಾಗುತ್ತೆ. ಇದನ್ನು ಕಾನೂನಲ್ಲಿ ಕೇಸ್ ಮಾಡಬೇಕು. ಇದನ್ನು ಇಲ್ಲಿ ಸ್ಟೇಷನಲ್ಲಿ ಕೇಸ್ ಮಾಡಿ ಅವನನ್ನು ಇಂಥ ಕಿಡಿಗಳಿನ ಫಸ್ಟು ಬಂಧಿಸಬೇಕು. ಅಲ್ಲಿವರೆಗೂ ನಾವು ಇದನ್ನು ಮತ್ತೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಮತ್ತು ನಾವು ಏನೇ ಆಗಲಿ SP ಆಫೀಸ್ ಮುಂದೆ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಹೆಸರು? ನನ್ನ ಹೆಸರು ಶಿವಮ್ ಅಂತ, ಹಾಸನ ಜಿಲ್ಲೆ ಅಟ್ರಾಸಿಟಿ ಕಮಿಟಿ ಮೆಂಬರು.